God is looking for people who can become martyrs for the sake of Jesus. ದೇವರು ಹುಡುಕ್ತಾ ಇದ್ದಾರೆ, ಯಾರು ದೇವರ ಸೇವೆಗಾಗಿ ರಕ್ತಸಾಕ್ಷಿ ಆಗಲಿಕ್ಕೆ ಆಗ್ತಾ ಇದ್ದಾರೆ ಎಂದು ಕೇಳ್ತಾ ಇದ್ದಾರೆ. So those who become martyrs for the sake of Christ can sit on either side of Jesus. ಯಾರೆಲ್ಲ ದೇವರಿಗೋಸ್ಕರ ನಮ್ಮ ರಕ್ತಸಾಕ್ಷಿಗಳಾಗುತ್ತಾರೋ ಅವರೆಲ್ಲರೂ ಯೇಸು ಕ್ರಿಸ್ತನ ಬಲ ಮತ್ತು ಎಡಭಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರಾಗುತ್ತಾರೆ. So many people are looking for a position here. ಎಷ್ಟೋ ಜನರು ಇವತ್ತು ಸ್ಥಾನಕ್ಕಾಗಿ ಯಾವ ಸ್ಥಾನಕ್ಕೆ ಹೋಗ್ತೇವೆ ಅಂತ ನೋಡ್ತಾ ಇರ್ತಾರೆ. Many people are looking for good job here. ಕೆಲವರು ಒಳ್ಳೆ ಒಳ್ಳೆ ಕೆಲಸಕ್ಕಾಗಿ ಹುಡುಕ್ತಾ ಹೋಗ್ತಾರೆ. They are looking for good marriage. ಒಳ್ಳೆಯ ಒಂದು ಹುಡುಗಿಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ. They have many prayer requests like this, family deliverance. ಕುಟುಂಬದ ಬಿಡುಗಡೆಗಾಗಿ, ವೈಯಕ್ತಿಕ ಬಿಡುಗಡೆಗಾಗಿ ಪ್ರಾರ್ಥನಾ ಮನವಿಯನ್ನು ಕೊಡ್ತಾ ಇರ್ತಾರೆ. And people are satisfied with such positions here. ಅವರು ಈ ಒಂದು ಸ್ಥಾನಗಳಿಗೆ ಮಾತ್ರ ಅವರು ಸಂತೋಷ ಪಡ್ತಾ ಇದ್ದಾರೆ. But I am not satisfied with any position in this world. ನಾನು ಯಾವುದೇ ಈ ಭೂಲೋಕದಲ್ಲಿರುವ ಈ ಪ್ರಪಂಚದ ಸ್ಥಾನಗಳಿಗೆ ನಾನು ಬಯಸುವುದಿಲ್ಲ. When I took baptism, ನಾನು ದೀಕ್ಷಾಸ್ನಾನ ಹೊಂದಿಕೊಂಡಾಗ I had a desire to become a martyr for the sake of Christ. ನನಗೆ ಒಂದು ಹೃದಯದ ಆಸೆ ಇತ್ತು, ನಾನು ಯೇಸು ಕ್ರಿಸ್ತನಿಗೋಸ್ಕರ ರಕ್ತಸಾಕ್ಷಿ ಆಗಬೇಕೆಂದು. So why I wanted to become a martyr for the sake of Jesus? ಯಾಕೆ ನಾನು ಯೇಸು ಕ್ರಿಸ್ತನಿಗೋಸ್ಕರ ರಕ್ತಸಾಕ್ಷಿ ಅಂತ ಹೇಳಿದೆ ಅಂತ ಹೇಳಿದ್ರೆ, because the apostles Paul and other apostles Peter everyone became martyrs for the sake of Christ. ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಪೇತ್ರ, ಯೋಹಾನರು ಮತ್ತೆ ಪೌಲನು ಕೂಡ ಯೇಸು ಕ್ರಿಸ್ತನಿಗೋಸ್ಕರ ರಕ್ತಸಾಕ್ಷಿಯಾಗಿದ್ದಾರೆ. I was in a meeting after baptism. During that time I did not receive Holy Spirit. ನಾನು ದೀಕ್ಷಾಸ್ನಾನ ಹೊಂದಿದ ನಂತರ ನಾನು ಪವಿತ್ರಾತ್ಮನ ಹೊಂದಿಕೊಂಡರಿಲ್ಲ. Almost 1 week after baptism. ಆದರೆ ಒಂದು ವಾರದ ನಂತರ ನಾನು ಪವಿತ್ರಾತ್ಮ. It was in 2006. 2006ರಲ್ಲಿ ನಾನು ಪವಿತ್ರ. I took baptism on 2006 August 15th. ನಾನು ಆಗಸ್ಟ್ 15 2015 August 15th. ಆಗಸ್ಟ್ 15 ಅಲ್ಲಿ ನಾನು. So on September 27th I received Holy Spirit. ಸೆಪ್ಟೆಂಬರ್ ಅಲ್ಲಿ ನಾನು ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಹೊಂದಿಕೊಂಡೆ. In between these days there was a meeting conducted, one night prayer in my place. ಈ ಒಂದು ವಾರದಲ್ಲಿ ಅಲ್ಲಿ ಕೂಡ ಒಂದು ಪ್ರಾರ್ಥನಾ ಕೂಟವನ್ನು ಆಯೋಜಿಸಲಾಗಿತ್ತು. And there was a sister who was leading the message. ಆ ಒಂದು ಸೇವೆಯಲ್ಲಿ ಒಬ್ಬ ಸಹೋದರಿ ಅಲ್ಲಿ ಸೇವೆಯಲ್ಲಿ ಆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದರು. And she told me, God is going to touch you, you pray. ಅವರು ಅಲ್ಲಿ ಹೇಳಿದ್ರು, ದೇವರು ನಿಮ್ಮನ್ನು ಮುಟ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಿ. During that time I had many financial burdens. ಆ ಸಮಯದಲ್ಲಿ ನನ್ನಲ್ಲಿ ಕೂಡ ಒಂದು ಆರ್ಥಿಕ ಸಮಸ್ಯೆಗಳಿದ್ದವು. I was a lawyer, I was a businessman. ನಾನು ಒಬ್ಬ ಲಾಯರ್ ಆಗಿದ್ದೆ, ಅದೇ ರೀತಿಯಾಗಿ ನಾನು ವ್ಯಾಪಾರಸ್ಥನಾಗಿದ್ದೆ. I incurred many loss due to that business failure. ಆ ಒಂದು ವ್ಯಾಪಾರದ ನಿಮಿತ್ತವಾಗಿ ನಾನು ಎಷ್ಟು ಹಣವನ್ನು ಕಳೆದುಕೊಂಡಿದ್ದೇನೆ. So I incurred many loss. ಅದರಿಂದ ನನಗೆ ತುಂಬಾ ಲಾಸ್ಗಳಾಗಿವೆ. And I started praying. ಆ ನಂತರ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ. Then later I read Bible and took baptism. ಆ ನಂತರ ನಾನು ದೇವ ವಾಕ್ಯವನ್ನು ಓದಿಕೊಂಡು, ಪವಿತ್ರ ಬೈಬಲ್ ಅನ್ನು ಓದಿಕೊಂಡು ನಾನು ದೀಕ್ಷಾಸ್ನಾನ ಹೊಂದಿದೆ. Then after the baptism I was there in that night prayer. ಆ ದೀಕ್ಷಾಸ್ನಾನ ಹೊಂದಿದ ಮೇಲೆ ಆ ರಾತ್ರಿಯ ಪ್ರಾರ್ಥನೆಗೆ ನಾನು ಅಲ್ಲಿದ್ದೆ. So because I had failure in the business and the money was lost, I cannot enter my house. ನನ್ನ ವ್ಯಾಪಾರದಲ್ಲಿ ನನಗೆ ಆರ್ಥಿಕ ಸಮಸ್ಯೆ ಇರುವುದರಿಂದ, ಹಣದ ಕಾಸಿನ ಸಮಸ್ಯೆ ಇರುವುದರಿಂದ ನಾನು ಮನೆಯನ್ನು ಹೋಗಲಿಕ್ಕೆ ಆಗ್ತಿಲ್ಲ. I was exited from my house. ನನ್ನ ಮನೆಯಿಂದ ನನ್ನನ್ನು ಹೊರಗೆ ಹಾಕಿದ್ದಾರೆ. So this sister was leading the message. She said, you pray, God is going to touch you. ಆದರೆ ಆ ಕೂಟದಲ್ಲಿ ಇರುವಾಗ ಆ ಸಹೋದರಿಯು ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಮುಟ್ತಾ ಇದ್ದಾರೆ. So what should I pray? ಹಾಗಾದ್ರೆ ನಾನೇನು ಪ್ರಾರ್ಥನೆ ಮಾಡಬೇಕು? Should I pray for a financial breakthrough? ನಾನೊಂದು ಆರ್ಥಿಕ ಸಮಸ್ಯೆಯನ್ನು ಪರಿಹಾರ ಆಗಲಿಕ್ಕೆ ಪ್ರಾರ್ಥನೆ ಮಾಡಬೇಕಾ? Or should I pray to God, Lord, let me be able to go to my house? ಅಥವಾ ನಾನು ಪ್ರಾರ್ಥನೆ ಮಾಡಬೇಕಾ, ನಾನು ಹಿಂತಿರುಗಿ ನನ್ನ ಮನೆಗೆ ಹೋಗಬೇಕೆಂದು? I did not pray like that. ನಾನು ಆ ರೀತಿ ಪ್ರಾರ್ಥನೆ ಮಾಡಲಿಲ್ಲ. Then what was my prayer? ಹಾಗಾದ್ರೆ ನನ್ನ ಪ್ರಾರ್ಥನೆ ಮನವಿ ಏನು? It was during the anniversary, something like that. During that time, the Graham Staines, the Australian missionary, was burned alive in a jeep in Odisha. ಆ ಒಂದು ಆನಿವರ್ಸರಿ ಸಂದರ್ಭದಲ್ಲಿ ಗ್ರಾಮ್ಸ್ಟೇನ್ ಇರುವಂತಹ ದೇವಸೇವಕರು ಒಡಿಸ್ಸಾದಲ್ಲಿ ಅವರ ಜೀಪ್ ಅಲ್ಲಿ ಬೆಂಕಿ ಹಾಕಿ ಅವರನ್ನು ಒಪ್ಪಿಸಿದ್ರು. So when this sister told me, God is going to touch you, you pray. ಸೇವಕಿ ಹೇಳಿದ್ರು, ಸಹೋದರಿ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಿ, ನಾನು ದೇವರು ನಿಮ್ಮನ್ನು ಮುಟ್ತಾರೆ. So I prayed like this. ನಾನು ಈ ರೀತಿ ಪ್ರಾರ್ಥನೆ ಮಾಡಿದೆ, Lord, I want to become a martyr like Graham Staines. ನಾನು ಹೇಳಿದ್ದೆ, ನಾನು ಗ್ರಾಮ್ಸ್ಟೇನ್ ಆಗಿ ಒಂದು ರಕ್ತ ಸಾಕ್ಷಿ ಆಗಬೇಕು.
So after the meeting, the sister laid hands on my head. ಪ್ರಾರ್ಥನೆ ಮುಗಿದ ನಂತರ ಆ ಸೇವಕಿಯ ಸಹೋದರಿ ನನ್ನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ And ಮಾಡಿದ್ರು. because my prayer request was to become a martyr for the sake of Jesus, ನಾನು ಯೇಸು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿ ಆಗಬೇಕಂತ ನನ್ನ ಪ್ರಾರ್ಥನೆ ಮನವಿ ಇರುವುದರಿಂದ the Holy Spirit spoke through that sister. ಆ ಸಹೋದರಿ ಮುಖಾಂತರ ದೇವರು ಮಾತಾಡಿದರು. God is going to give you 9 gifts of the Holy Spirit. ದೇವರು ನಿನಗೆ 9 ದೇವರ ವರಗಳನ್ನು ಕೊಡುವರಾಗಿದ್ದಾರೆ. Like God gave to Peter, you are also, Jesus is going to give 9 gifts. ಪೇತ್ರನಿಗೆ ಕೊಟ್ಟ ರೀತಿಯಲ್ಲೇ ನಿನಗೆ ಕೂಡ 9 ವರಗಳನ್ನು ನಾನು ಕೊಡುತ್ತೇನೆ. Why I am sharing this with you is, ಯಾಕೆ ನಿಮ್ಮಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ you ಹೇಳಿದ್ರೆ, take risk and you should have a desire to die for Jesus. ನೀವು ರಿಸ್ಕ್ ತೆಗೆದುಕೊಂಡು ದೇವರಿಗೋಸ್ಕರ ಯೇಸು ಕ್ರಿಸ್ತನಿಗೋಸ್ಕರ ಸಾಯಲಿಕ್ಕೆ ಕೂಡ ನೀವು ತಯಾರಾಗಬೇಕು. Then God will use you for the kingdom mightily. ಆಗ ದೇವರು ನಿಮ್ಮನ್ನು ಬಲವಾಗಿ ಶಕ್ತವಾಗಿ ದೇವರ ಸೇವೆಗೆ ಉಪಯೋಗಿಸ್ತಾರೆ. So that sister told me, who was ministering told me, the sister who was ministering told me, you are going to be given the ministry like that of Peter. ದೇವರ ಸೇವಕಿ ನಮಗೆ ಹೇಳಿದರು, ನಿನಗೆ ಪೇತ್ರನು ಮಾಡಿದ ಸೇವೆಯನ್ನು ರೀತಿಯಲ್ಲೇ ದೇವರು ಕೊಡುವರಾಗಿದ್ದಾರೆ. So when I went home, I asked Jesus. ನಾನು ಮನೆಗೆ ಹೋದಾಗ ಯೇಸು ಕ್ರಿಸ್ತನಲ್ಲಿ ಕೇಳಿದೆ, Peter was crucified with his head down. ಪೇತ್ರನು ತಲೆ ಕೆಳಗಾಗಿ, ಯೇಸು ಕ್ರಿಸ್ತನಿಗೆ ತಲೆ ಮೇಲಾಗಿ ಕ್ರೂಜೆಗೆ ಹಾಕಲ್ಪಟ್ಟಿತು, ಆದರೆ ಪೇತ್ರನಿಗೆ ತಲೆ ಕೆಳಗಾಗಿ ಕ್ರೂಜೆಗೆ ಹಾಕಲ್ಪಟ್ಟಿತು. Can you tell me how I will die? ಹಾಗಾದ್ರೆ ನಾನು ಯಾವ ರೀತಿ ಸಾಯ್ತೇನಂತ ದೇವರಲ್ಲಿ ಕೇಳುವಾಗ, And God showed me a vision ನನಗೆ ದೇವರು ಒಂದು ಚಿತ್ರೀಕರಣ ತೋರಿಸ್ತಾ that ಇದ್ದಾರೆ. some of the natives in Africa, ಆಫ್ರಿಕಾದಲ್ಲಿರುವಂತಹ ಅಲ್ಲಿ ಜನರು they will put me in a slum. ನನ್ನನ್ನು ಒಂದು ಸ್ಲಮ್ ಏರಿಯಾದಲ್ಲಿ ಹಾಕಿ, And I will be dying there after my ministry is completed. ನಾನು ನನ್ನ ಸೇವೆಯು ಮುಗಿದ ನಂತರ ಆ ಜಾಗದಲ್ಲಿ ನಾನು ರಕ್ತ ಸಾಕ್ಷಿಯಾಗಿ ಸಾಯುವೆ. When I told this to some people, ನಾನು ಇದನ್ನು ಇತರರ ಜೊತೆ ಹಂಚಿಕೊಳ್ಳುವಾಗ an old auntie told, don't say like that. Don't say like that. ಒಂದು ಮುದುಕಿಯಾದ ಆಂಟಿ ಹೇಳಿದ್ರು, ಇದನ್ನು ಈ ರೀತಿ ಹೇಳ್ಬೇಡ. I told that auntie, every day everyone will die one day. ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಸಾಯ್ತಾರೆ. I told her, I don't want to die because of diabetes. ನಾನು ಯಾವಾಗ ಡಯಾಬಿಟಿಸ್ ಸಾಯ್ತಿಲ್ಲ. I don't want to die because of cholesterol. ನನ್ನಲ್ಲಿ ಕೊಲೆಸ್ಟ್ರಾಲ್ ಇತ್ತು, ನಾನು ಸಾಯ್ತಿಲ್ಲ. I want to die by bedridden. ನಾನು ಬೆಡ್ ರಿಡನ್ ಆಗಿ ಸಾಯ್ತಿಲ್ಲ. But dying for Jesus as a martyr is more good. ಆದರೆ ಯೇಸು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿ ಆಗುವುದು ಅದಕ್ಕಿಂತ ಒಳ್ಳೆಯ ಒಂದು. Anyway, everyone will die. ಯಾವ ರೀತಿಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಕೂಡ ಸಾಯ್ತಾನೆ. But you have to look to the reward. ಆದರೆ ಬಹುಮಾನಕ್ಕಾಗಿ ಕಾದಿರಬೇಕು. Moses looked to the reward. ಮೋಶೆಯು ತನಗೆ ಸಿಗುವಂತಹ ಬಹುಮಾನಕ್ಕಾಗಿ ಕಾದಿದ್ದ. Moses could have become the son-in-law of King Egypt. ಮೋಶೆಯು ಆ ಒಂದು ಐಗುಪ್ತದ ಮಗು ಅಳಿಯನಾಗಿ ಆಗಲಿಕ್ಕೆ ಆಗ್ತಾ ಇತ್ತು. For he forsake everything for the sake of Jesus. ಆದರೆ ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲವನ್ನೂ ಅವನು ತ್ಯಾಗ ಮಾಡಿದ. And decide to carry the affliction of Christ. ಆದರೆ ಯೇಸು ಕ್ರಿಸ್ತನ ಒಂದು ಕಷ್ಟ ಮತ್ತು ಮರಣದಲ್ಲಿ ಅವನು ಪಾಲುಗಾರನಾಗಲಿಕ್ಕೆ ಇಷ್ಟಪಟ್ಟ. So how many of you want to be used by God? ಎಷ್ಟು ಜನರಿಗೆ ದೇವರಿಗೋಸ್ಕರ ಉಪಯೋಗಿಸಲ್ಪಡಬೇಕಂತ ಆಸೆ ಇದೆ? So you have to work hard. ದೇವರಿಗೋಸ್ಕರ ನೀವು ನಿಲ್ಲುಕ್ಕೆ ಕೆಲಸ ಮಾಡುತ್ತ ಅಂತ ಹೇಳಿದ್ರೆ ಅದಕ್ಕೆ ನೀವು ಪ್ರಯಾಸ ಪಡಬೇಕು. You know, after baptism, what I was doing, ನನ್ನ ದೀಕ್ಷಾಸ್ಥಾನ ಆದ ಮೇಲೆ, ನೀರಿನ ದೀಕ್ಷಾಸ್ಥಾನ ಆದ ಮೇಲೆ ನಾನು ಏನು ಮಾಡ್ತಾ ಇದ್ದೆ ಹೇಳಿದ್ರೆ, I was looking at the map and watching all the places. ನಾನು ಭಾರತ ರಾಷ್ಟ್ರದ ಮ್ಯಾಪ್ ಅನ್ನು ಮತ್ತೆ ಜಗತ್ತಿನ ಮ್ಯಾಪ್ ಅನ್ನು ನೋಡಿ ಅದನ್ನು ಪ್ಲೇಸಸ್ ಅನ್ನು ನೋಟ್ ಮಾಡ್ತಾ ಇದ್ದೆ. Likewise, you have to work out something. ಅದೇ ರೀತಿಯಾಗಿ ನೀವು ಕೂಡ ಯಾವುದೇ ವಿಷಯಕ್ಕಾಗಿ ಕಾರ್ಯ ಮಾಡಬೇಕು. You have to plan something. ನೀವೇನಾದರೂ ಪ್ಲಾನ್ ಮಾಡಬೇಕು. That's why I am journeying. ಅದಕ್ಕಾಗಿ ನಾನು ಕಾರಿನಲ್ಲಿ ಟ್ರಾವೆಲ್ The ಮಾಡ್ತೇನೆ. next day I am going to Asan. ನಾನು ಮುಂದಿನ ದಿನದಲ್ಲಿ ನಾನು ಹಾಸನಿಗೆ ಹೋಗ್ತೇನೆ. Then I am going to Bangalore. ನಾನು ಬೆಂಗಳೂರು ಪಟ್ಟಣಕ್ಕೆ ಹೋಗ್ತೇನೆ. Then as the Spirit leads, I will be traveling like this. ನನ್ನ ಆತ್ಮ ನಡೆಸುವುದಾದ್ರೆ ನಾನು ಮುಂದುವರಿತಾ ಹೋಗ್ತೇನೆ ನನ್ನ ಜರ್ನಿಯನ್ನು. So this is also a deliverance clinic. ಇದು ಕೂಡ ಒಂದು ಬಿಡುಗಡೆಯ ಒಂದು ಕೂಟವಾಗಿದೆ. So everyone will be given a prophetic word. ಪ್ರತಿಯೊಬ್ಬರಿಗೂ ಒಂದು ಪ್ರವಾದಾತ್ಮಕ ವಾಕ್ಯವನ್ನು ದೇವರು ಕೊಡುವರಾಗಿದ್ದಾರೆ. How many of you want a word in your life? ಯಾರಿಗೆಲ್ಲ ಒಂದು ವಾಕ್ಯವು So
ಪದವು ನಿಮಗೆ ಬೇಕು. Every day you are hearing prophecies. ಪ್ರತಿಯೊಂದು ದಿವಸ ನೀವು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಲೈವ್ ಅಲ್ಲಿ ಪ್ರವಾದನೆ ಕೊಡ್ತಾ ಇರ್ತಾರೆ ಅವರು. So how many prophecies has come to pass in your life? ಎಷ್ಟು ಜನರ ಜೀವಿತದಲ್ಲಿ ಅವರು ನುಡಿದಂತ ಪ್ರವಾದನೆಗಳು ಎಷ್ಟು ಜನರ ಜೀವಿತದಲ್ಲಿ ಆಗಿದೆ? ಇಷ್ಟರವರೆಗೆ ಆದದನ್ನು ಹೇಳಬೇಡಿ, ಮೊದಲೇ ಟೆಸ್ಟಿಮನಿ ಹೇಳಿದವರು ಇದ್ದೀರಾ? How many of the prophecies have come to pass? ಎಷ್ಟು ಜನರ ಜೀವಿತದಲ್ಲಿ Yeah. ಪ್ರವಾದನೆಗಳು ನೆರವೇರಿವೆ? How many had the prophecy come to pass? ಎಷ್ಟು ಜನರ ಜೀವಿತದಲ್ಲಿ ಅವರು ನುಡಿದಂತ ಪ್ರವಾದನೆಗಳು ಆಗಿದೆ?